ಸಾಕು. ನಾವೇ ಯಾವಾಗಲೂ ಊಟ ಹೊಡ್ಕೊಂಡು ಇರಬಾರ್ದು. ನಮ್ಮ ನೆಕ್ಸ್ಟ್ ಪೀಳಿಗೆನೂ ಬರಬೇಕು. ಇಂಡಸ್ಟ್ರೀಲಿ ಹೀರೋಗಳಾಗಬೇಕು, ಕಲಾವಿದರುಗಳಾಗಬೇಕು, ಹೀರೋಯಿನ್ಸ್ ಆಗಬೇಕು. ಪ್ರತಿ ಸಲ ಯಾವುದೇ ಸ್ಟೇಜ್ ಮೇಲೆ ಆಗಿರ್ಬೋದು, ಶಿವಣ್ಣ ಅವ್ರು ಹೇಳೋದು ಇದೇ ರೀತಿ. ಹಾಯ್, ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ಸೂರ್ಯ ಮಾತಾಡ್ತಾ ಇದ್ದೀನಿ. ನನ್ನ ವಿಲೋಚನಾ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್. ನಾನು ಮಾಡೋ ಕಂಟೆಂಟ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನನ್ನ ವಿಲೋಚನಾ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿ, ವಿಶ್ವಾಸ, ಹಾರೈಕೆ ಸದಾಕಾಲ ನನ್ನ ಮೇಲೂ ಹಾಗೂ ನನ್ನ ವಿಲೋಚನಾ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ನಾನು ಮಾತಾಡೋಕ್ಕೆ ಬಂದಿರೋದು ಕರುನಾಡ ಚಕ್ರವರ್ತಿ, ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಬಗ್ಗೆ. ಹೌದು ಸ್ನೇಹಿತರೆ, ಡಾಕ್ಟರ್ ಶಿವರಾಜ್ ಕುಮಾರ್ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಆಗಿದೆ. ಯಾಕೆ ಈ ಥರ ಆಗಿದೆ, ಯಾತಕ್ಕೋಸ್ಕರ ಅವ್ರಿಗೆ ಈ ರೀತಿ ಹೆಲ್ತ್ ಇಶ್ಯೂಸ್ ಆಯಿತು, ಅದನ್ನ ಹೇಳೋದಕ್ಕೂ ತುಂಬ ಬೇಜಾರಾಗುತ್ತೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದ್ರೆ, ಎಷ್ಟೋ ಜನ ಕಲಾವಿದರಿಗೆ ಕೈ ಬೀಸ್ ಕರೀತಾರೆ. ನಮ್ಮೂರು ನೀವು ಬನ್ನಿ, ನನ್ನ ತಮ್ಮನ ಥರ, ನಮ್ಮ ಸಿಸ್ಟರ್ ಥರ ಎಲ್ಲರನ್ನೂ ಕೈ ಬೀಸ್ ಕರೀತಾರೆ. ಇದು ನಾನು ಹೇಳ್ತಿರೋ ಮಾತಲ್ಲ, ಇಂಡಸ್ಟ್ರೀಲಿ ಹೇಳ್ತಿರೋ ಮಾತುಗಳು. ಯಾಕೆಂತ ಹೇಳಿದ್ರೆ, ಎಷ್ಟೋ ಜನ ಇಂಡಸ್ಟ್ರೀಲಿ ಹೊಸ ಕಲಾವಿದ್ರನ್ನ ಬೆಳೆಸ್ತಾ ಬಂದಿದ್ದಾರೆ. ಪ್ರೊಡಕ್ಷನ್ ವೈಸ್ ಆಗಿರ್ಬೋದು, ಚಾನ್ಸ್ ಕೊಡ್ಸೋದಾಗಿರ್ಬೋದು, ಮಾತಾಡೋದಾಗಿರ್ಬೋದು, ಇಲ್ಲ ನಮ್ಮ ಹುಡುಗಂಗೆ ಕೊಡಿಸಿ ಒಳ್ಳೆ ಅವಕಾಶ, ಕನ್ನಡ ಹುಡುಗರು ಬೆಳೀಲಿ, ನಮ್ಮ ಇಂಡಸ್ಟ್ರಿಯವ್ರು ಬೆಳಿಬೇಕು, ಸಾಕು. ನಾವೇ ಯಾವಾಗಲೂ ಊಟ ಹೊಡ್ಕೊಂಡು ಇರಬಾರ್ದು. ನಮ್ಮ ನೆಕ್ಸ್ಟ್ ಪೀಳಿಗೆನೂ ಬರಬೇಕು. ಇಂಡಸ್ಟ್ರೀಲಿ ಹೀರೋಗಳಾಗಬೇಕು, ಕಲಾವಿದರುಗಳಾಗಬೇಕು, ಹೀರೋಯಿನ್ಸ್ ಆಗಬೇಕು. ಪ್ರತಿ ಸಲ ಯಾವುದೇ ಸ್ಟೇಜ್ ಮೇಲೆ ಆಗಿರ್ಬೋದು, ಶಿವಣ್ಣ ಅವ್ರು ಹೇಳೋದು ಇದೇ ರೀತಿ. ಎಲ್ಲ ನಮ್ಮ ಕಲಾವಿದರು ಬೆಳಿಬೇಕು. ಫಾರ್ ಎಕ್ಸಾಂಪಲ್, ನೀನಾಸಂ ಸತೀಶ್ ಅವರಾಗಿರ್ಬೋದು, ದುನಿಯಾ ವಿಜಯ್ ಸರ್ ಆಗಿರ್ಬೋದು, ಯೋಗಿ ಅವರಾಗಿರ್ಬೋದು, ಧನಂಜಯ್ ಅವರಾಗಿರ್ಬೋದು, ವಸಿಷ್ಠ ಅವರಾಗಿರ್ಬೋದು. ಯಾಕೆಂತ ಹೇಳಿದ್ರೆ, ಇವರೆಲ್ಲ ಅವ್ರ ಸಿನಿಮಾಗಳಲ್ಲಿ ಆಲ್ಮೋಸ್ಟ್ ಮಾಡಿದ್ದಾರೆ. ಅವ್ರು ಹೇಳೋದೇ ಸತ್ಯ. ಯಾಕೆಂತ ಹೇಳಿದ್ರೆ, ಅಷ್ಟು ಪ್ರೀತಿಯಿಂದ ಹೇಳ್ತಾರೆ ಅಂದಾಗಲ ಅದನ್ನ ನಾವು ನಂಬಬೇಕು, ಆಡಿಯನ್ಸ್ ಆದವ್ರು ನಂಬಬೇಕು. ಏನಕ್ಕೋಸ್ಕರ ಶಿವರಾಜ್ ಕುಮಾರ್ ಅವ್ರಿಗೆ ಈ ರೀತಿ ಹೆಲ್ತ್ ಇಶ್ಯೂಸ್ ಆಗ್ತಾ ಇದೆ ಗೊತ್ತಿಲ್ಲ. ತುಂಬ ಬೇಜಾರಾಗುತ್ತೆ ಸ್ನೇಹಿತರೆ ಇದನ್ನ ಹೇಳೋದಕ್ಕೆ. ಇಷ್ಟು ಹೆಲ್ತ್ ಇಶ್ಯೂಸ್ ಇದ್ರೂ ಶೂಟಿಂಗ್ಸ್ ಮಾಡ್ತಾನೆ ಇದ್ದಾರೆ, ಚೆಕಪ್ಗೆ ಹೋಗ್ತಾ ಇದ್ದಾರೆ, ಬೇರೆ ಸಿನಿಮಾ ಪ್ರಮೋಷನ್ ಕರೆದ್ರು ಅಲ್ಲಿಗೂ ಹೋಗ್ತಾರೆ, ಪ್ರಥಮ್ಗೂ ಸಪೋರ್ಟ್ ಮಾಡ್ತಾರೆ, ಯಾರೇ ಕರೆದ್ರೂ ಸಪೋರ್ಟ್ ಮಾಡ್ತಾರೆ. ಆಮೇಲೆ ಎಲ್ಲರನ್ನೂ ಪ್ರೀತಿನ ನೋಡ್ಕೊತಾರೆ. ಅವರೇನು ಕ್ಯಾರಬನ್ನ ಯೂಸ್ ಮಾಡ್ತಾರೋ ಬೇರೆ ಕಲಾವಿದ್ರಿಗೂ ಅದೇ ರೀತಿ ಕೊಡ್ತಾರೆ. ಅವ್ರಿಗೂ ಯಾಕೆ ಭೇದ ಭಾವ ಮಾಡ್ತೀರ ಅಂತ ಪ್ರೊಡಕ್ಷನ್ಗೆ ಕೇಳ್ತಾರೆ, ಪ್ರೊಡಕ್ಷನ್ ಮ್ಯಾನೇಜರ್ಗೆ ಕೇಳ್ತಾರೆ. ಯಾರಿಗೂ ಆ ಥರ ಮಾಡಬೇಡಿ, ಎಲ್ಲರನ್ನೂ ಒಂದೇ ಥರ ನೋಡಿ, ಎಲ್ಲರಿಗೂ ಒಂದೇ ಊಟ ಕೊಡಿ, ಎಲ್ಲರನ್ನೂ ಪ್ರೀತಿಯಿಂದ ನೋಡ್ಕೊಳ್ಳಿ. ಆಮೇಲೆ ಆರ್ಟಿಸ್ಟ್ಗಳಿಗೆ ಪೇಮೆಂಟ್ ಸಿಗ್ತಾರಲ್ಲ ಅಂಥವ್ರಿಗೆ ಇಲ್ಲ ಕೊಡಿ, ಅವ್ರಿಗೆ ಆ ಪೇಮೆಂಟ್ ಕೊಡಿ, ಅಷ್ಟೊಂದು ಸತಾಯಿಸ್ಬೇಡಿ ಅಂತ ಸುಮಾರು ಜನಕ್ಕೆ ಸುಮಾರು ವಿಭಾಗಗಳಲ್ಲಿ ಶಿವಣ್ಣ ಅವರು ಹೆಲ್ಪ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ, ಇದನ್ನೆಲ್ಲ ಮಾಡ್ತಿರೋದು ಅವರು ಅಣ್ಣವರು, ಅಂದರೆ ಅವರ ತಂದೆನ ನೋಡಿ ಕಲ್ತಿರೋದು. ಅಂಥ ವ್ಯಕ್ತಿಗೆ ಈ ರೀತಿ ಹೆಲ್ತ್ ಇಶ್ಯೂಸ್ ಆಗೋದು ಸರಿನಾ ಗೊತ್ತಾಗ್ತಿಲ್ಲ. ಯಾವ ರೀತಿ ಇದನ್ನು ಹೇಳಬೇಕು ಅಂತಲೇ ಖಂಡಿತವಾಗ್ಲೂ ಗೊತ್ತಾಗ್ತಿಲ್ಲ ಸ್ನೇಹಿತರೆ. ಬಟ್ ಬೇಜಾರಾಗುತ್ತೆ. ಇಂಥ ವ್ಯಕ್ತಿಗೆ, ಇಂಥ ಎಲ್ಲರನ್ನೂ ಒಪ್ಕೊಳ್ಳೋ ವ್ಯಕ್ತಿಗೆ ಯಾಕೆ ಈ ರೀತಿ ಆಗ್ತಾಯಿದೆ. ಬಟ್ ಇದನ್ನೆಲ್ಲ ನೋವನ್ನ ಇಟ್ಕೊಂಡು ಸ್ಟಿಲ್ ಅವರ ಸಿನಿಮಾಗೆ ಇಂಟರ್ವ್ಯೂಗಳು ಕೊಡ್ತಾ ಇದ್ದಾರೆ, ಬೇರೆ ಸಿನಿಮಾಗಳಿಗೆ ಪ್ರಮೋಷನ್ ಕರೆದ್ರೆ ಅದಕ್ಕೂ ಹೋಗ್ತಾರೆ ಶಿವಣ್ಣವರು. ಬಟ್ ಅಂದರೆ ನಿಮಗೆ ಹೆಲ್ತ್ ಇಶ್ಯೂಸ್ ಇದ್ದರೂ ಕೂಡ ಇಷ್ಟನ್ನೆಲ್ಲ ಮಾಡ್ತಿರೋದು ಕಮಿಟ್ಮೆಂಟ್, ಆ ಡಿಸಿಪ್ಲಿನ್ ಇಲ್ಲ. ನಾನು ಪ್ರೊಡ್ಯೂಸರ್ಗಾಗಲಿ ಬೇರೆ ಕಲಾವಿದ್ರಿಗಾಗಲಿ ಟೈಮ್ ವೇಸ್ಟ್ ಮಾಡಿಕೊಡ್ದು. ನನ್ನ ಡೇಟ್ಸ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ನಾನು ಅದಕ್ಕೆ ಬದ್ಧವಾಗಿ ನಿಂತ್ಕೊಬೇಕು. ಹಾಗೆ ಡ್ಯಾನ್ಸಿಂಗ್ ಸ್ಟಾರಲ್ಲ ಆಗಿರ್ಬೋದು, ಅವ್ರು ಡೇಟ್ಸ್ ಏನು ಕೊಟ್ಟಿದ್ರೆ ಅದನ್ನ ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ. ಏನೇ ಹೆಲ್ತ್ ಇಶ್ಯೂಸ್ ಇದ್ರೂ ಹೋಗಿ ಅವ್ರದ್ದೇನು ಕೆಲಸ ಇತ್ತು ಅದನ್ನ ಮುಗಿಸ್ಕೊಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ಕಾಯಕವೇ ಕೈಲಾಸ ಅಂತ ಹೇಳ್ತಾರಲ್ಲ, ಅದನ್ನು ಶಿವಣ್ಣನಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ,
ಪ್ರತಿನಿತ್ಯ ಕೆಲಸ 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 ಕಮಿಟ್ಮೆಂಟ್. ಇಲ್ಲ, ನಾನು ಇವತ್ತು ಒಪ್ಕೊಂಡಿದ್ದೀನಿ, ಇದನ್ನು ಮಾಡಲೇಬೇಕು. ಹೆಲ್ತ್ ಇಶ್ಯೂಸ್ ಇರೋದು ಯಾರಿಗೂ ಕೂಡ ಗೊತ್ತಿಲ್ಲ ಸ್ನೇಹಿತರೆ. ಎಷ್ಟೋ ವೇದಿಕೆಯಲ್ಲಿ ಇದನ್ನು ಹೇಳ್ಕೊಂಡಿಲ್ಲ. ಹಾಗೆ ಒಂದೆರಡು ಸ್ಟೇಜಲ್ಲಿ ಡ್ಯಾನ್ಸ್ ಕೂಡ ಮಾಡ್ತಾರೆ. ಹೆಲ್ತ್ ಇಶ್ಯೂಸ್ ಆದಮೇಲೆ ಒಂದೆರಡು ಕಡೆ ಸ್ಟೇಜಲ್ಲಿ ಡ್ಯಾನ್ಸ್ ಕೂಡ ಮಾಡ್ತಾರೆ. ಬಟ್ ಎಲ್ಲೂ ಕೂಡ ಅದನ್ನು ತೋರಿಸ್ಕೊಂಡಿಲ್ಲ ಆ ವ್ಯಕ್ತಿ. ಬೇಜಾರಾಗುತ್ತೆ. ಪ್ರೀತಿ, ವಿಶ್ವಾಸ, ಹಾರೈಕೆ ಸದಾಕಾಲ ಅವ್ರ ಮೇಲೆ ಇದ್ದೇ ಇರುತ್ತೆ, ಇರಬೇಕು. ಯಾಕೆ ಅಂತ ಹೇಳಿದ್ರೆ ಅಣ್ಣವರಾದ್ಮೇಲೆ, ವಿಷ್ಣು ಸರ್ ಆದಮೇಲೆ, ಅಂಬರೀಷ್ ಅಣ್ಣ ಆದಮೇಲೆ, ರವಿಚಂದ್ರನ್ ಸರ್ ಆದಮೇಲೆ ಅವರ ಸ್ಥಾನ ತುಂಬೋದು ಇವರೇ. ಯಾಕೆಂತ ಹೇಳಿದ್ರೆ ಸ್ಯಾಂಡಲ್ವುಡ್ ಇಂಡಸ್ಟ್ರಿಯ ಒಂದು ಪಿಲ್ಲರ್ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಮೊನ್ನೆ ಒಂದು ಇಶ್ಯೂ ಆಯಿತು, ಯಾವುದೋ ಪ್ರೊಡ್ಯೂಸರ್ದು. ರವಿ ಸರ್ ಹತ್ರ ಹೋಗಿದ್ರು. ರವಿ ಸರ್ ಒಂದೇ ಒಂದು ಮಾತು ಹೇಳಿದ್ದು, ಶಿವಣ್ಣ ಒಪ್ಕೊಂಡ್ರೆ ನಾನು ಒಪ್ಕೊಂಡಂಗೆ ಅಂತ ಹೇಳ್ತಾರೆ. ಯಾಕೆಂತ ಹೇಳಿದ್ರೆ ಅವ್ರ ಮೇಲಿರೋ ಗೌರವ, ಯಾವುದು ತಪ್ಪು ಯಾವುದು ಸರಿ ಹೇಳ್ತಾರೆ. ಅಂದರೆ ಒಬ್ಬ ಲೀಡರ್ಶಿಪ್ ಕ್ವಾಲಿಟಿ ಶಿವಣ್ಣ ಅವ್ರಿಗೆ ಇದೆ ಅಂತ. ಎಷ್ಟೊಂದು ಗಲಾಟೆನ ಚಿಟಿಕೆ ಹೊಡೆಯೋದಲ್ಲಿ ಬಗೆಹರಿಸ್ಬಿಡ್ತಾರೆ. ಅಂಥ ಶಿವಣ್ಣಂಗೆ ಈ ರೀತಿ ಆಗಿರೋದು ಸರಿನಾ? ನೋವಾಗುತ್ತೆ. ಯಾಕೆಂತ ಹೇಳಿದ್ರೆ ಎಲ್ಲ ಇಂಡಸ್ಟ್ರಿಲೂ ಫ್ಯಾನ್ಸ್ ಇದ್ದಾರೆ ಶಿವಣ್ಣಂಗೆ. ತಮಿಳಲ್ಲಾಗಿರ್ಬೋದು, ತೆಲುಗಲ್ಲಾಗಿರ್ಬೋದು, ಹಾಗೆ ನಮ್ಮ ಸ್ಯಾಂಡ್ಲ್ವುಡಲ್ಲಾಗಿರ್ಬೋದು. ಫ್ಯಾನ್ಸ್ ಅನ್ನೋದಕ್ಕಿಂತ ತುಂಬ ಡೌನ್ ಟು ಅರ್ತ್ ಪರ್ಸನ್ನು. ಹಾಗಾಗಿ ಶಿವಣ್ಣ ಎಲ್ಲರಿಗೂ, ಪ್ರತಿಯೊಬ್ಬ ಫ್ಯಾನ್ಸ್ಗೂ ಕನೆಕ್ಟ್ ಆಗ್ತಾರೆ. ಬಟ್ ಇವತ್ತೂ ನಿಮ್ಮ ಫೇವರೇಟ್ ಸಿನಿಮಾ ಯಾವುದು ಅಂತ ಕೇಳಿದ್ರೆ ಚಿಗುರಿದ ಕನಸು ಅಂತ ಹೇಳ್ತಾರೆ. ಎಲ್ಲ ಶೇಡು ಪಾತ್ರಗಳು ಮಾಡ್ಕೊಂಡ್ಬಿಟ್ಟಿದ್ದಾರೆ ಶಿವಣ್ಣ. ಎಲ್ಲ ಶೇಡು, ಸೆಂಟಿಮೆಂಟ್ ಆಗಿರ್ಬೋದು, ಅಣ್ಣ ತಂಗಿ ಸೆಂಟಿಮೆಂಟ್ ಆಗಿರ್ಬೋದು, ಲವರ್ ಬಾಯ್ ಆಗಿರ್ಬೋದು, ಆಮೇಲೆ ಕಂಟೆಂಟ್ ಸಿನಿಮಾ ಆಗಿರ್ಬೋದು, ಆಮೇಲೆ ಮಾಸ್ ಸಿನಿಮಾ ಆಗಿರ್ಬೋದು. ನಿಮಗೆ ಲಾಂಗ್ನ ಹಿಡಿಯೋದಕ್ಕೆ ಹೇಳ್ಕೊಟ್ಟಿದ್ದೆ ಶಿವಣ್ಣ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಓಂ ಸಿನಿಮಾದಿಂದ ಕ್ಯಾರಿ ಆಗಿರೋದು. ಎಷ್ಟೊಂದು ಕಡೆ ನಿಮ್ಗೆ ಲಾಂಗ್ ಹಿಡಿದ್ರೆ ಅವ್ರ ಥರ ಹಿಡಿಬೇಕು ಗುರು ಅಂತ ಎಷ್ಟೋ ಜನ ಹೇಳ್ತಾರೆ ಸಿನಿಮಾದಲ್ಲಿ. ಎಷ್ಟೋ ಕಲಾವಿದರು ಹೇಳ್ತಾರೆ. ದುನಿಯಾ ವಿಜಯ್ ಸರ್ ಆಗಿರ್ಬೋದು, ಯಾಕೆ ದರ್ಶನ ಆಗಿರ್ಬೋದು, ಸುದೀಪ್ ಸರ್ ಆಗಿರ್ಬೋದು, ಯಶೋರ್ ಆಗಿರ್ಬೋದು, ಎಲ್ಲರೂ ಹೇಳ್ತಾರೆ. ಯಾಕೆಂದರೆ ಶಿವಣ್ಣ ಅಷ್ಟು ಹಂಬಲ್ಲು, ಯಾರನ್ನೂ ಕೂಡ ನೋವು ಮಾಡಲ್ಲ, ಎಲ್ಲರನ್ನೂ ಪ್ರೀತಿಯಿಂದ ಅಪ್ಕೋತಾರೆ. ಅಂಥ ವ್ಯಕ್ತಿಗೆ ಆ ಕಾಯಿಲೆ ಹೇಳೋದಕ್ಕೆ ನಮಗೆ ಬೇಜಾರಾಗುತ್ತೆ ಸ್ನೇಹಿತರೆ, ನಿಜವಾಗ್ಲೂ. ಆ ಕಾಯಿಲೆಯಿಂದ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಹೊರಗೆ ಬರಲಿ. ಎಲ್ಲೋ ಫಾರಿನ್ಗೆ ಟ್ರೀಟ್ಮೆಂಟ್ಗೆ ಹೋಗ್ತಾಯಿದ್ದಾರೆ ಅಂತ ಹೇಳ್ತಾರೆ. ಪ್ರಮೋಷನ್ನೆಲ್ಲ ಮುಗಿದಾದ್ಮೇಲೆ ಫಾರಿನ್ಗೆ ಟ್ರೀಟ್ಮೆಂಟ್ಗೆ ಹೋಗ್ತಾಯಿನಿ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ಅವರು ಗುಣಮುಖ ಆಗಿ ಆ ಕಾಯಿಲೆಯಿಂದ ಹೊರಗೆ ಬರಲಿ, ಅದೊಂದೇ ಕೇಳೋದು. ಭಗವಂತನ ಫ್ಯಾನ್ಸ್ ಆಗಿರ್ಬೋದು, ಇಡೀ ಕರ್ನಾಟಕ ಜನ, ಹಾಗೆ ಸ್ಯಾಂಡ್ಲ್ವುಡ್ ಸಿನಿಮಾದವರಾಗಿರ್ಬೋದು, ಪ್ರತಿಯೊಬ್ಬ ಕಲಾವಿದ್ರೂ ಇದೊಂದೇ ಕೇಳೋದು, ಆದಷ್ಟು ಬೇಗ ಶಿವಣ್ಣ ಗುಣಮುಖವಾಗಿ ಆ ಕಾಯಿಲೆಯಿಂದ ಹೊರಗೆ ಬರಲಿ. ಅವರು ಮೊದಲಿನಂತೆ ಇರಲಿ, ಮೊದಲೇಗಿದ್ರು ಅದೇ ಥರ ಇರಲಿ. ಪ್ರತಿನಿತ್ಯ ಬ್ಯುಸಿಯಾಗಿರ್ತಿದ್ರು, ಪ್ರತಿನಿತ್ಯ. ಯಾಕೆಂತ ಹೇಳಿದ್ರೆ ನಿಮಗೆ ಯಾವುದೇ ಭಾಷೆ ತಗೊಳ್ಳಿ ಸ್ನೇಹಿತರೆ, ಯಾವುದೇ ಭಾಷೆ ಆಗಿರ್ಬೋದು, ತೆಲುಗು ಆಗಿರ್ಬೋದು, ತಮಿಳು ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಮಲಯಾಳಂ ಆಗಿರ್ಬೋದು, ನಮ್ಮ ಕನ್ನಡ ಆಗಿರ್ಬೋದು, ಇಷ್ಟು ಬ್ಯುಸಿ ಕಲಾವಿದ ಮತ್ತೊಬ್ಬ ಇಲ್ಲ. ಶಿವಣ್ಣನೇ ಸಾಟಿ. ಎಷ್ಟೋ ವೇದಿಕೆಗಳಲ್ಲಿ ಎಲ್ಲರೂ ಹೇಳ್ಕೊಂಡಿದ್ದಾರೆ. ಮೆಗಾಸ್ಟಾರ್ ಅವ್ರು ಹೇಳಿದ್ದಾರೆ, ಎನ್ ಟಿ ಆರ್ ಅವ್ರು ಹೇಳಿದ್ದಾರೆ, ಮಮ್ಮೂಟಿ ಅವ್ರು ಹೇಳಿದ್ದಾರೆ, ರಜನಿಕಾಂತ್ ಅವ್ರು ಹೇಳಿದ್ದಾರೆ. ಯಾಕೆಂದರೆ ಈ ಮನುಷ್ಯನ ಎನರ್ಜಿನೇ ಆ ರೀತಿ. ಕೆಲಸ 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 ಕೆಲಸ. ಅಂಥ ವ್ಯಕ್ತಿಗೆ ಈ ಥರ ಕಾಯಿಲೆ ಬಂದಿರೋದು ತುಂಬ ನೋವಾಗುತ್ತೆ. ಬಟ್ ಅದನ್ನು ಎದುರಿಸ್ತಾ ಇದ್ದಾರೆ ಶಿವಣ್ಣ, ಅಚ್ಚುಕಟ್ಟಾಗಿ ಅದನ್ನು ಎದುರಿಸ್ತಾ ಇದ್ದಾರೆ. ಅಷ್ಟೇ ಪಾಸಿಟಿವ್ ಆಗಿದ್ದಾರೆ. ಆ ಥರ ಕಾಯಿಲೆ ಬಂದಿರೋರಿಗೆ ಒಂದು ಸ್ಫೂರ್ತಿ ಅಂತ ಹೇಳ್ಬೋದು ಶಿವಣ್ಣ. ಯಾಕೆಂದರೆ ಕಾಯಿಲೆ ಬಂದಿದ ತಕ್ಷಣ ಮೂಲೆ ಗುಂಪಾಗ್ಬಿಡ್ತಾರೆ, ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ, ಕೆಲಸ ಮಾಡೋದಕ್ಕೆ ಮೂಡ್ ಬರಲ್ಲ, ಅದನ್ನೇ ಯೋಚನೆ ಮಾಡ್ತಾ ಇರ್ತಾರೆ. ಬಟ್ ಶಿವಣ್ಣ ಆ ಕಾಯಿಲೆ ಬಂದಿರೋರಿಗೆ ಒಂದು ಮಾದರಿಯಾಗಿ ನಿಂತಿದ್ದಾರೆ. ಒಂದು ಪಾಸಿಟಿವ್ ವೈಬ್ ಅಂತ ಹೇಳ್ಬೋದು ಶಿವಣ್ಣ. ಯಾಕೆಂತ ಹೇಳಿದ್ರೆ ಆ ಕಾಯಿಲೆ ಬಂದಿದ್ರು ಕೂಡ ನಾನು ಅದನ್ನ ಫೇಸ್ ಮಾಡ್ತೀನಿ, ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ ಅವರು. ನೋಡಿ ಎಷ್ಟು ದೊಡ್ಡ ಗುಣ ಅವ್ರದ್ದು. ಯಾರೋ ಕೆದಕಿ ಕೇಳಿದಾಗ ಈ ವಿಷಯ ಆಚೆ ಬಂದಿರೋದು. ಬಟ್ ಮೀಡಿಯಾದವರಾಗಿರ್ಬೋದು, ಯಾರು ಕೂಡ ಆ ಕಾಯಿಲೆ ಹೆಸರು ಕೂಡ ಹೇಳ್ತಿಲ್ಲ, ಎಲ್ಲೂ ಕೂಡ ಹೇಳ್ತಿಲ್ಲ, ಬೇಡ ಹೇಳೋದು. ಅವರು ಅದರಿಂದ ಟ್ರೀಟ್ಮೆಂಟ್ ತೊಗೊತಾ ಇದ್ದಾರೆ. ಆದಷ್ಟು ಬೇಗ ಟ್ರೀಟ್ಮೆಂಟ್ ತೊಗೊಂಡು ಚೆನ್ನಾಗಿ ಬರಲಿ ಅಂತ ನಾವು ಬೇಡ್ಕೊಳ್ಳೋಣ. ಎಲ್ಲ ಶಿವಣ್ಣನ ಫ್ಯಾನ್ಸು ಬೇಡ್ಕೊಳ್ಳೋಣ, ಇಡೀ ಕರ್ನಾಟಕ ಜನತೆ ಬೇಡ್ಕೊಳ್ಳೋಣ. ಹಾಗೆ ಕರ್ನಾಟಕದ ಜನತೆಯ ಆಶೀರ್ವಾದ
ಶಿವಣ್ಣನ ಮೇಲೆ ಸದಾಕಾಲ ಇರುತ್ತೆ. ಅವರು ಟ್ರೀಟ್ಮೆಂಟ್ ತಗೊಂಡು ಮೊದಲಿನಂತೆ ಆದಷ್ಟು ಬೇಗ ಆಚೆ ಬರಲಿ, ಎಂದಿನಂತೆ ಸಿನಿಮಾದಲ್ಲಿ ರಂಜಿಸಲಿ. ಹಾಗೆ ಅವರ ತುಂಟಾಟ ಆಗಿರ್ಬೋದು, ಆ ಚೇಷ್ಟೆಗಳಾಗಿರ್ಬೋದು, ಆ ಡೈಲಾಗ್ಸ್ ಆಗಿರ್ಬೋದು, ಸ್ಟೇಜ್ ಮೇಲೆ ಹೊಡೆಯೋ ಡೈಲಾಗ್ಸ್ ಆಗಿರ್ಬೋದು, ಎಂದಿನಂತೆ ಶಿವಣ್ಣ ನಗ್ನಗ್ತಾನೆ ಇರಲಿ, ಮಗು ಥರನೇ ಇರಲಿ ಅಂತ ನಾವು ಕೇಳ್ಕೊಳ್ಳೋಣ. ಚಾಮುಂಡೇಶ್ವರಿ ತಾಯಿ ಅವ್ರಿಗೆ ಒಳ್ಳೇದನ್ನು ಮಾಡಲಿ, ಒಳ್ಳೇದಾಗಬೇಕು ಅವ್ರಿಗೆ. ದೇವ್ರ ಮುಖಾಂತರ ಕೇಳ್ಕೊಳ್ಳೋದು ಇಷ್ಟೇ, ಚಾಮುಂಡೇಶ್ವರಿ ತಾಯಿ ಅವ್ರಿಗೆ ಒಳ್ಳೇದಾಗೋ ಥರ ಮಾಡಲಿ. ಆದಷ್ಟು ಬೇಗ ಆ ಕಾಯಿಲೆಯಿಂದ ಅವರು ಹೊರಗಡೆ ಬರಲಿ ಅಂತ ಕೇಳ್ತಾ ನಾನು ಈ ಮಾತನ್ನ ಮುಗಿಸ್ತಾ ಇದ್ದೀನಿ. ಹಾಗೆ ನನ್ನ ವಿಲೋಚನಾ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿ ವಿಶ್ವಾಸ ಹಾರೈಕೆ ಸದಾಕಾಲ ನನ್ನ ಮೇಲೂ ಹಾಗೂ ನನ್ನ ವಿಲೋಚನಾ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ ಮೇಲೆ ಇರಲಿ ಅಂತ ಕೇಳ್ಕೊಳ್ಳಿ. ಥ್ಯಾಂಕ್ ಯು ಸ್ನೇಹಿತರೆ.